ರಾಯರೇ, ಗುರುಗಳೇ, ನೀವು ಈ ಜಾತಕದಲ್ಲಿರೋ ಹುಡುಗಿ ಜ್ಯೇಷ್ಠ ಪುತ್ರಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಗುರುಗಳೇ. ಇದು ಜ್ಯೇಷ್ಠ ಪುತ್ರಿ ಜಾತಕ ಆಗೋಕ್ಕೆ ಸಾಧ್ಯನೇ? ಈ ಜಾತಕದ ಪ್ರಕಾರ ಆ ದಂಪತಿಗಳಿಗೆ ಈಕೆ ಮೊದಲನೇ ಸಂತಾನ ಅಲ್ಲ. ಗುರುಗಳೇ, ನಾನೇ ಖುದ್ದಾಗಿ ಹೋಗಿ ಜಾತಕ ತಂದಿದ್ದೀನಿ. ಇದು ಅವ್ರ ದೊಡ್ಡ ಮಗಳ ಜಾತಕನೇ. ರಾಯರೇ, ನನ್ನ ಮಾತು ಸುಳ್ಳಾಗೋಕ್ಕೆ ಸಾಧ್ಯವೇ ಇಲ್ಲ. ಈ ಜಾತಕದ ಹುಡುಗಿಗೆ ಮುಂಚೆ ಅವ್ರಿಗೆ ಇನ್ನೊಂದು ಸಂತಾನ ಇರಲೇಬೇಕು. ಯಾವುದಕ್ಕೂ ಇನ್ನೊಂದು ಸಲ ಆ ಹುಡುಗಿ ಮನೆಯವ್ರನ್ನ ವಿಚಾರಿಸ್ಬಿಡಿ. ಆಗಲಿ ಗುರುಗಳೇ. ಹಲೋ, ನಮಸ್ಕಾರಮ್ಮ. ನಾನು ರಾಮಚಂದ್ರ ಮಾತಾಡ್ತಾ ಇರೋದು. ಗೊತ್ತಾಯ್ತು ಅಣ್ಣ, ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಏನೂ ಇಲ್ಲ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ ಅಣ್ಣ. ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಮಗಳ ಜಾತಕ ನೋಡಿ ಇದು ಅವ್ರ ಮೊದಲನೇ ಮಗಳ ಜಾತಕ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ದಿವ್ಯಾ ನಿಮ್ಮ ಮಗಳು ತಾನೇ? ಆಕೆದೇ ಜಾತಕ ಅಲ್ವಾ ಇದು? ಹಾಂ ಅಣ್ಣ, ಜಾತಕ ಅವಳ್ದೇನೆ. ದಿವ್ಯಾ ನನ್ನ ಮೊದಲನೇ ಮಗಳೇ, ಅದು ಅವಳದೇ ಜಾತಕ. ಹೌದಾ? ನಮ್ಮ ಗುರುಗಳು ಯಾವುದೇ ಕಾರಣಕ್ಕೂ ತಪ್ಪಾಗಿ ಹೇಳಲ್ಲಮ್ಮ. ಒಂದ್ಸಲಿ ನಿಮ್ಮ ಮಗಳನ್ನ ಕೇಳಿಬಿಡಿ. ಯಾಕೆಂದರೆ ಜಾತಕ ತಂದು ಕೊಟ್ಟಿದ್ದು ಅವಳೇ ಅಲ್ವಾ, ಜಾತಕ ಅವಳದೇನಾ ಅಲ್ವಾ ಅಂತ ಕೇಳಿಬಿಡಿ. ಸರಿ ಅಣ್ಣ, ನಾನು ಅವಳಿಗೆ ಕೇಳಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಆಯ್ತು, ಹಾಗೆ ಗುರುಗಳೇ, ಅವ್ರು ಮತ್ತೆ ಫೋನ್ ಮಾಡ್ತಾರಂತೆ. ದಿವ್ಯಾ, ದಿವ್ಯಾ, ಏನಮ್ಮ? ನಿನ್ನ ಜಾತಕ ಕೊಟ್ಟಿಯಲ್ಲ, ಅದು ನಿನ್ನ ಜಾತಕ ತಾನೆ? ಯಾಕೆ ಹಂಗೆ ಕೇಳ್ತಾ ಇದ್ಯಾ? ಯಾಕಾದ್ರೂ ಇರ್ಲಿ, ಮೊದಲು ಉತ್ತರ ಹೇಳು. ಆ ಜಾತಕ ನಿಂದೆ ತಾನೆ? ಜಾನಕಿ, ಏನಾಯ್ತು? ನಿನ್ನೆ ರಾಮಚಂದ್ರ ರಾಯರ್ ಬಂದಾಗ ಇವಳು ಜಾತಕ ಕೊಟ್ಲಲ್ಲ, ಅದು ಮೊದಲನೇ ಮಗಳ ಜಾತಕ ಅಲ್ವೇ ಅಲ್ಲ ಅಂತ ಅವ್ರ ಗುರುಗಳು ಹೇಳ್ತಾರೆ. ಅಮ್ಮ, ಅದು ನಂದೇ ಜಾತಕ, ಅದ್ರ ಮೇಲೆ ನನ್ನ ಹೆಸರು ಇತ್ತು ತಾನೆ. ಅಯ್ಯೋ, ಫೋನ್ ಬರ್ತಾ ಇದೆ. ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ, ಮತ್ತೆ ಯಾಕೆ ಗುರುಗಳು ಹಾಗೆ ಹೇಳ್ತಿದಾರತ್ತೆ? ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳಂತೆ. ನನ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾನಕಿ, ಯಾಕೆ ಆತಂಕ ಪಡ್ಕೋತೀಯ? ದೇವ್ರು ಮಾಡ್ದಾಗುತ್ತೆ. ಇರೋ ವಿಷಯ ಹೇಳೋಣ. ನೀನು ಫೋನ್ ತಗೊಂಡು ಮಾತಾಡು. ಹಲೋ. ಏನಮ್ಮ, ವಿಚಾರಿಸಿದ್ರಾ? ಹಾಂ ಅಣ್ಣ, ವಿಚಾರಿಸಿದೆ. ಅವಳದ್ದು ಜಾತಕ ಕೊಟ್ಟಿರೋದು, ಅದ್ರ ಮೇಲೆ ದಿವ್ಯಾ ಅಂತಾನೆ ಹೆಸರಿದೆಯಲ್ಲ. ಹೆಸರೇನೋ ದಿವ್ಯಾ ಅಂತಲೇ ಇದೆ, ಆದರೆ ಗುರುಗಳು ಅದನ್ನು ಒಪ್ತಾ ಇಲ್ಲ. ಒಂದು ನಿಮಿಷ ಫೋನ್ ಕೊಡಿ. ನಮಸ್ಕಾರ, ನಾನು ಜಾನಕಿ ಅತ್ತೆ ಮಾತಾಡ್ತಾ ಇರೋದು. ಓ, ನಮಸ್ಕಾರ ತಾಯಿ. ಏನಾಯಿತು ಅಂತಂದರೆ, ಜಾನಕಿ ಎಲ್ಲ ಹೇಳಿದ್ರು. ನಿಮ್ಮ ಗುರುಗಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಅಮ್ಮ, ಈ ಜಾತಕದ ಮೇಲೆ ದಿವ್ಯಾ ಅಂತ ಹೆಸರಿದೆಯಲ್ಲ? ನಿಮ್ಮ ಹತ್ರ ಇರೋದು ದಿವ್ಯಂದೇ ಜಾತಕ. ದಿವ್ಯಂಗೂ ಮೊದಲು ನನ್ನ ಸೊಸೆಗೆ ಒಂದು ಗಂಡ್ಮಗು ಆಗಿದೆ. ಕೆಲವೇ ತಿಂಗಳಲ್ಲಿ ಮೈಗೆ ಹುಷಾರಿಲ್ಲದೆ ಮಗು ತೀರ್ಕೊಂಡ್ಬಿಡ್ತು. ಆಮೇಲೆ ಹುಟ್ಟಿದವಳೇ ದಿವ್ಯಾ. ನನ್ನ ಮಗ ಸೊಸೆಗೆ ಮೊದಲು ಹುಟ್ಟಿದ್ದು ಗಂಡ್ಮಗು, ಇವಳು ಎರಡನೇವಳು. ಹಾಗೆ ಹೇಳಿ ಮತ್ತೆ. ನಮ್ಮ ಗುರುಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನನಗೆ ಈಗ ಸಮಾಧಾನ ಆಗಿದೆ. ಕ್ಷಮಿಸಿ. ಗಾಬರಿಲಿ ನಮ್ಮ ಜಾನಕಿ ನಿಮಗೆ ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದಾಳೆ. ಪರವಾಗಿಲ್ಲ, ಈ ಗೊಂದಲಗಳೆಲ್ಲ ಬಗೆಹರಿತಲ್ಲ. ನಮ್ಮ ಗುರುಗಳ ಹತ್ರ ಮಾತಾಡಿ ಆಮೇಲೆ ನಿಮಗೆ ಫೋನ್ ಮಾಡಿ. ಆಯಿತು ರಾಯ್. ನಮಸ್ಕಾರ. ಮತ್ತೆ ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ.
ನೀವು ಸರಿಯಾದ ಸಮಯಕ್ಕೆ ಬಂದು ನೆನಪಿಸಿದ್ರಿ, ಇಲ್ಲಾಂದ್ರೆ ಅವ್ರು ಏನು ಅನ್ಕೋತಿದ್ರೋ ಏನೋ. ನೀವೇ ಏನೇನೋ ವಿಚಾರನ ಮುಚ್ಚಿಟ್ಕೊಂಡು ಸರಿಯಾಗಿ ಜಾತಕ ಕೊಟ್ಟೆ ಅಂತ ನನ್ನನ್ನು ಕೇಳಿದ್ರೆ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಆದರೂ ಅವರಷ್ಟು ಸರಿಯಾಗಿ ಹೇಳಿದ್ದಾರೆ ಅಂದರೆ ಇನ್ನು ಮುಂದೆ ನಾವು ಯಾವುದೇ ಇಂಥ ವಿಷಯಗಳನ್ನು ಮುಚ್ಚಿಡೋದು ಕಷ್ಟ ಆಗುತ್ತೆ ಜಾನಕಿ. ನಿಮ್ಮ ಮಾತು ಯಾವತ್ತಾದರೂ ಸುಳ್ಳಾಗೋದಕ್ಕೆ ಸಾಧ್ಯನಾ ಗುರುಗಳೇ? ನೀವು ಹೇಳಿದ್ದು ನಿಜಾನೇ. ಈ ಹುಡುಗಿ ಅವರ ಮೊದಲನೇ ಮಗಳಲ್ಲವಂತೆ. ಏನ್ರಿ ನೀವು ಹೇಳ್ತಿರೋದು? ಅಮ್ಮ, ನಾನು ನಿನಗೆ ಮುಂಚೆನೇ ಹೇಳಿರ್ಲಿಲ್ವಾ ಈ ಸಂಬಂಧದಲ್ಲಿ ಏನೋ ಪಿತೂರಿ ಇದೆ ಅಂತ? ಇಂಥವ್ರ ಸಂಬಂಧ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು. 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಿದ್ರು ಅಷ್ಟೇ. ಜಾತಕ ಕೂಡು ಬಂದರೆ ಆ ಮನೆ ಹೆಣ್ಣು ಮಗಳೇ ಈ ಮನೆ ಸೊಸೆ ಆಗ್ತಾಳೆ. ರಾಯರೇ, ನಿಮಗೆ ಅವರು ತಪ್ಪು ಜಾತಕ ಕೊಟ್ಟಿದ್ದರು? ಇಲ್ಲ ಗುರುಗಳೇ, ಅವರು ಸರಿಯಾದ ಜಾತಕನೇ ಕೊಟ್ಟಿದ್ದಾರೆ. ಈ ಮಗುಗಿಂತ ಮುಂಚೆನೇ ಜಾನಕಮ್ಮನವ್ರಿಗೆ ಒಂದು ಗಂಡು ಮಗು ಆಗಿತ್ತು. ಅದೇನೋ ಕಾರಣಾಂತರಗಳಿಂದ ಆ ಮಗುಗೆ ಹುಷಾರಿಲ್ಲದೆ ಸತ್ತೋಯ್ತು. ಹಾಗಾಗಿ ಈ ಮಗು ಮೊದಲನೇ ಮಗಳು ಅಲ್ಲ. ರಾಯರೇ, ಗುರುಗಳೇ, ಇನ್ನೊಂದು ವಿಷಯ ಹೇಳಿ ಗುರುಗಳೇ. ಈ ಜಾತಕ ನಿಜಕ್ಕೂ ಅದ್ಭುತವಾದ ಜಾತಕ. ಈ ಜಾತಕದಲ್ಲಿರೋ ಹುಡುಗಿ ಹೇಳಿ ಮಾಡಿಸಿದಂಥ ಜೋಡಿ. ಆ ಹುಡುಗಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ದೈವಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾದರೆ ಮುಂದುವರಿಬಹುದಲ್ಲ ಗುರುಗಳೇ? ಖಂಡಿತ ಗುರುಗಳೇ, ನೀವಿಷ್ಟು ಹೇಳಿದ್ಮೇಲೆ ನನಗೀಗ ಸಮಾಧಾನ ಆಯ್ತು ನೋಡಿ. ಅಣ್ಣ, ಹಾಗಾದ್ರೆ ತಡ ಯಾಕೆ? ಮದುವೆ ವಿಷಯನ ಮುಂದುವರ್ಸೋಣ. ಆಗ್ಬೋದು. ಈ ವಿಷಯ ಆ ಮನೆಯವ್ರಿಗೂ ತಿಳಿಸಿ ನಾವು ಮುಂದಿನ ಕೆಲಸ ನೋಡೋಣ. ಆಗ್ಬೋದಾ ಗುರುಗಳೇ? ಖಂಡಿತ ಆಗ್ಬೋದು. ಗುರುಗಳೇ, ಒಂದು ವಿಷಯ ನಾನು ಎಲ್ಲಾನು ಹೇಳೋಕ್ಕಾಗಲ್ಲ, ಆದರೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಗನಿಗೆ ಲಗ್ನ ಕೂಡಿ ಬರೋದಿಲ್ಲ. ಅಪ್ಪಿ ತಪ್ಪಿ ಈ ಮದುವೆ ಏನಾದರೂ ತಪ್ಪು ಹೋಗ್ಬಿಟ್ರೆ ನಿಮ್ಮ ಮನೆಗೆ ಒಳ್ಳೇದಾಗೋಲ್ಲ. ಆಯ್ತು ಗುರುಗಳೇ, ಈ 2 ತಿಂಗಳೊಳಗೆ ಮದುವೆ ಮಾಡಿ ಮುಗಿಸ್ಬಿಡ್ತೇನೆ. ಒಳ್ಳೇದಾಗಲಿ. ಶುಭ ಮಸ್ತು.